ಜೈಲಲ್ಲಿರುವ ನಟಿ ಪವಿತ್ರ ಗೌಡಗೆ ಮನೆ ಊಟ ನೀಡಲು ಕೋರ್ಟ್ ಆದೇಶವನ್ನ ಜೈಲಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಕಾರಾಗೃಹ ಕಾಯ್ದೆ ಭದ್ರತೆ ಮತ್ತು ಸಮಾನತೆಯ ಕಾರಣಗಳನ್ನ ಮುಂದಿಟ್ಟು ಈ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ ನಡೆಸಿದ್ದು, ಇದು ಪವಿತ್ರ ಗೌಡ ಜನ್ಮದಿನದಂದೇ ಅವರಿಗೆ ಆಘಾತವಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಪವಿತ್ರ ಗೌಡ ಅವರಿಗೆ ಜೈಲಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಪವಿತ್ರ ಗೌಡ ಅವರ ಬರ್ಡೇ ದಿನನೇ ಊಟದ ಸೌಲಭ್ಯ ತಪ್ಪಿಸಲು ಕಾರಾಗೃಹ ಇಲಾಖೆ ಹೈಕೋರ್ಟ್ ಮೆಟ್ಟಿಲೇರಲು ಸಿದ್ಧತೆ ಮಾಡಿಕೊಂಡಿದೆ. ಇತ್ತೀಚೆಗಷ್ಟೇ ಪವಿತ್ರ ಪರ ವಕೀಲರು ಜೈಲಿನ ಊಟ ಸರಿಯಿಲ್ಲ, ಅದು ಪವಿತ್ರ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ರು. ಈ ಅರ್ಜಿಯನ್ನ ಪುರಸ್ಕರಿಸಿದ ವಿಚಾರಣಾ ನ್ಯಾಯಾಲಯವು ಅವರಿಗೆ ಮನೆಯಿಂದ ಊಟ ತರಿಸಿಕೊಳ್ಳಲು ಅವಕಾಶವನ್ನು ನೀಡಿ ಆದೇಶಿಸಿತ್ತು. ಆದರೆ ಈ ಆದೇಶ ಜಾರಿಗೆ ತರಲು ಜೈಲಧಿಕಾರಿಗಳು ಆರಂಭದಿಂದಲೂ ಹಿಂದೇಟನ್ನು ಹಾಕ್ತಾ ಇದ್ರು. ಈಗ ಈ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಅಧಿಕಾರಿಗಳು ನಿರ್ಧಾರ ಮಾಡಿಕೊಂಡಿದ್ದಾರೆ. ಕಾರಾಗೃಹ ಇಲಾಖೆ ಕಾಯ್ದೆ 13ರ ಅಡಿಯಲ್ಲಿ ವಿಚಾರಣಾಧೀನ ಖೈದಿಗಳಿಗೆ ವಿಶೇಷವಾಗಿ ಮನೆ ಊಟ ನೀಡಲು ಅವಕಾಶನೇ ಇರೋದಿಲ್ಲ. ಕೇಂದ್ರ ಹಾಗೂ ರಾಜ್ಯ ಆರೋಗ್ಯ ಇಲಾಖೆಗಳು ಈಗಾಗಲೇ ಜೈಲಿನ ಊಟವನ್ನ ಪರಿಶೀಲನೆ ಮಾಡಿದ್ದು, ಅದು ಉತ್ತಮ ಗುಣಮಟ್ಟದಿಂದ ಕೂಡಿದೆ ಅಂತ ವರದಿ ಕೂಡ ಕೊಟ್ಟಿದೆ. ಪವಿತ್ರ ಗೌಡ ಒಬ್ಬರಿಗೆ ಮನೆ ಊಟಕ್ಕೆ ಅವಕಾಶ ನೀಡಿದ್ರೆ ಜೈಲಿನಲ್ಲಿರುವ ಉಳಿದ ಸಾವಿರಾರು ಖೈದಿಗಳು ಕೂಡ ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆ ಇರುತ್ತೆ. ಮನೆಯಿಂದ ಪ್ರತಿ ಬಾರಿ ಊಟ ತಂದಾಗ ಅದನ್ನ ಸೂಕ್ಷ್ಮವಾಗಿ ತಪಾಸಣೆ ಮಾಡಬೇಕಾಗುತ್ತೆ. ಇದು ಜೈಲಿನ ಭದ್ರತೆಗೆ ದೊಡ್ಡ ಸವಾಲು. ಪ್ರತಿ ಖೈದಿಯ ಮನೆ ಊಟ ಪರಿಶೀಲಿಸಲು ಹೆಚ್ಚುವರಿ ಸಿಬ್ಬಂದಿಯನ್ನ ನೇಮಕ ಮಾಡ್ಕೋಬೇಕಾಗುತ್ತೆ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಅಸಾಧ್ಯ. ಭದ್ರತಾ ಸಿಬ್ಬಂದಿಯ ಅಮೂಲ್ಯ ಸಮಯ ಕೇವಲ ಊಟದ ತಪಾಸಣೆಗೆ ವಿನಿಯೋಗವಾಗುತ್ತದೆ. ಈಗಾಗಲೇ ಹಲವು ಸಜಾ ಮತ್ತು ವಿಚಾರಣಾಧೀನ ಖೈದಿಗಳು ತಮಗೆ ಮನೆ ಊಟ ಬೇಕೆಂದು ಪಟ್ಟು ಹಿಡಿದಿದ್ದಾರಂತೆ. ಇನ್ನು ಜೈಲಧಿಕಾರಿಗಳು ಇವತ್ತು ಮಧ್ಯಾಹ್ನ ಅಥವಾ ನಾಳೆಯೊಳಗೆ ಹೈಕೋರ್ಟ್ನಲ್ಲಿ ಆಕ್ಷೇಪಣೆ ಅರ್ಜಿ ಸಲ್ಲಿಸಲಿದ್ದಾರೆ. ಎಲ್ಲಾ ಖೈದಿಗಳನ್ನ ಸಮಾನವಾಗಿ ಕಾಣಬೇಕು ಎಂಬ ತತ್ವದ ಅಡಿಯಲ್ಲಿ ಈ ಹೋರಾಟ ನಡೆಸಲು ಇಲಾಖೆ ಮುಂದಾಗಿದೆಯಂತೆ. ಹುಟ್ಟುಹಬ್ಬ ಸಂಭ್ರಮದ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ಜೈಲಧಿಕಾರಿಗಳು ಈ ನಡೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ.